ಬರೀ ಅರ್ಧ ಗಂಟೆಯಲ್ಲಿ ಹಗರಿಬೊಮ್ಮನಹಳ್ಳಿಯಿಂದ ಕೊಪ್ಪಳಕ್ಕೆ ಹೇಗ್ ಹೋಗೋದಂತ ಹೇಳ್ತೀನಿ. ಫುಲ್ ವಿಡಿಯೋನ ಮಿಸ್ ಮಾಡದೆ ಇರೋ ಹಾಗೆ ನೋಡಿ. ಹ್ಞೂ ಗುರು, ನಿಜಾನೇ ಹೇಳ್ತಾ ಇರೋದು. ನಾನು ನಮ್ಮ ಮಾವ ಸೇರಿ ಬಟ್ಟೆ ಇಸ್ತ್ರಿ ಕೊಟ್ಟಿರೋದು ಇಸ್ಕೊಳಕಂತ ಬರ್ತೀವಿ. ನಮ್ಮ ಮಾವನು ಇಸ್ಕೊಂಡ್ ಕುಂದಿರ್ತಾರೆ, ಸೀದಾ ಹೊರಡ್ತೀವಿ ನಾವು ರೆಡಿಯಾಗಿ ಸೀದಾ ಊರ್ ಕಡೆ. ಎಲ್ಗಿಲ್ಲ ನಾವು ಕೊಪ್ಪಳ ಹತ್ರ ಒಂದ್ ಹಳ್ಳಿ ಹತ್ರ ಯಾಟೆ ಅಂತ ಐತೆ. ಆ ಯಾಟೆಲ್ ಮದ್ವೆ ಐತೆ, ಅಲ್ಲಿಗೆ ಹೊಂಟಿದೀವಿ ನೋಡಿ. ಆಮೇಲೆ ಹಾಗೆ ನಮ್ಮ ಅಣ್ಣನ್ಗೂ ಕರ್ಕೊಂಡ್ ಹೋಗ್ಬೇಕಿತ್ತು ಬಂಡಿ ಕ್ಯಾಂಪ್ ಇಂದ ಸೀದಾ ಒಳೆ ಮುತ್ಕೂರ್ಗಂತೂ ಎಂಟಿ ಕೊಟ್ವಿ. ಈಗ ಸೀದಾ ಹೋಗೋದೇ ಒಳೆ ಹತ್ರ. ಏನಕ್ಕಂತ ಹೇಳ್ತೀನಿ ಬಾರಣ. ನಾವು ಬರ್ತೀವಿ ಸೀದಾ ಒಳೆ ಹತ್ರ ಬಂದಾಗ ಅಣ್ಣನು ಗಾಡಿ ಇಳಿಸಕ್ಕೋಸ್ಕರ ಜಾಡ್ ಮಾಡ್ತಾ ಇದ್ರು, ಎಲ್ಲಾರು ಕಾಯ್ತಾ ಇದ್ರು. ಜಾಡ್ ಏನಕ್ ಮಾಡ್ತಾ ಇದಾರೆ ಅಂದ್ರೆ ಗಾಲಿ ಸ್ಲಿಪ್ ಆಗ್ತಿದಾವಂತೆ, ಅದಕ್ಕೆ ಅಣ್ಣನು ಇಳ್ಸಕ್ ಸ್ಟಾರ್ಟ್ ಮಾಡಿದ್ರು ಗಾಡಿನ. ಹಾಗೆ ಅವ್ರು ಮಾತಾಡೋ ಮಾತಂತೂ ತುಂಬಾ ಸಖತ್ತಾಗಿರುತ್ತೆ ಗುರು. ಒಳ್ಳೆತನದಿಂದ ಮಾತಾಡ್ತಾರೆ, ಸೊಕ್ಕನೋದೇ ಇಲ್ಲ ಅವ್ರಿಗೆ. ಹಾಗೆ ನೀವು ಯಾರಾದ್ರೂ ಹೋಗ್ಬೇಕಂದ್ರೆ ಹುಷಾರಿಂದ ಹೋಗಿ, ಯಾಕಂದ್ರೆ ಬರ್ತಾ ದಾರಿನೂ ಸರಿ ಇಲ್ಲ. ಹಾಗೇನೆ ನೀವು ಯಾರಾದ್ರೂ ಹೋಗ್ಬೇಕಂತ ಅನ್ಕೊಂಡಿದ್ರೆ ಯಾರು ಕಾಲಲ್ಲಿ ಚಪ್ಲಿ ಹಾಕೊಂಡ್ ಹತ್ತಂಗಿಲ್ಲ, ಕೈಲಿ ಹಿಡ್ಕೊಂಡೆ ತಳಗ್ ಹಾಕೋಬೇಕು ಚಪ್ಲಿನ, ಕಾಲಲ್ಲಿ ಯಾರು ಹಾಕೋನಂಗಿಲ್ಲ. 3 ಗಾಡಿಗಳು ಹಾಗೆ ಒಂದ್ 8 ಜನ ನಾವು ಈ ದಂಡಿಯಿಂದ ಆ ದಂಡಿಗೆ ಹೋಗ್ತಾ ಇದೀವಿ ನೋಡಿ. ಈ ಕಡೆ ಹಗರಿಬೊಮ್ಮನಹಳ್ಳಿ, ಈ ಕಡೆ ಕೊಪ್ಪಳ ಅಂದ್ರೆ ಸೀದಾ ಕೊಪ್ಪಳನೇ ಬರಲ್ಲ, ಒಂದ್ ಹಳ್ಳಿ ಬರುತ್ತೆ ಹ್ಯಾಟಿ ಅಂತ. ಆ ಹ್ಯಾಟಿಲಿದ್ದ 10 ಕಿಲೋಮೀಟರ್ ಆಗುತ್ತೆ ಕೊಪ್ಪಳ ನಿಮ್ಗೆ. ಹಾಗೆ ನಾವು ಈ ದಂಡಿಯಿಂದ ಆ ದಂಡಿಗೆ ಬಂದ್ಬಿಡ್ತೀವಿ ಸೇಫ್ ಆಗಿ, ಯಾಕಂದ್ರೆ ನಾವು ಸೀದಾ ಇಲ್ಲಿದ್ದ ಕೊಪ್ಪಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ಊರ್ ಬರೋದೇ ಒಂದ್ ಹಳ್ಳಿ ಹ್ಯಾಟಿ ಅಂತ. ನಾವು ಬಂದಿರೋದೇ ಅದೇ ಊರಿಗೆ, ಮದ್ವೆ ಐತೆ ಅಂತ. ನಿಮ್ಗೆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಎಲ್ಲಿದ್ದ ನೋಡ್ತಾ ಇದ್ದೀರಾ.